ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಧನುಗಡ ಯೂಟ್ಯೂಬ್ ಚಾನಲ್. ಇವತ್ತು ನವೀನ ಇಲ್ಲೇ ನಮ್ಮ ಅಜ್ಜಿಯವರಲ್ಲಿ ಅಂದರೆ ನಮ್ಮ ಮಾವವ್ರ ಮನೇಲಿ ಇದ್ದೀವಿ. ಸೊ ಇವತ್ತು ಮನೇಲಿ ಯಾರೂ ಇಲ್ಲ, ಇರೋದು ನಾನು, ನನ್ನ ಕಸಿನ್ ತೇಜು ಆ್ಯಂಡ್ ನಮ್ಮ ತಾತಮ್ಮವರೇ. ಅದಕ್ಕೆ ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಚಪಾತಿಗೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಚಟ್ನಿ ಕೂಡ ಮಾಡ್ತಾಯಿದ್ದೀವಿ. ಅಷ್ಟೇ ಗೈಸ್, ನಂಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ, ಬಟ್ ಒಂದು 20% ಮ್ಯಾನೇಜ್ ಮಾಡ್ತೀನಿ. ಅಡುಗೆ ಮಾಡೋಕ್ಕೆ ಬರುತ್ತೆ. ಈ ಚಪಾತಿ, ಪೂರಿ, ದೋಸೆ, ಇಡ್ಲಿ ಅಂಥದ್ದೆಲ್ಲ ಮಾಡೋಕ್ಕೆ ಬರುತ್ತೆ. ಸೊ ಅದಕ್ಕೆ ನಮ್ಮ ತಾತ ಯಾವಾಗಲೂ ಆ್ಯಕ್ಚುಲಿ ನಮ್ಮ ತಾತ ಒಬ್ಬರೇ ಮಾಡ್ಕೊಂಡು ತಿಂದು ಬೋರ್ ಆಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಇವಾಗ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಚೇಂಜ್ ಬೇಕು, ಯಾಕಂದ್ರೆ ನಮ್ಮ ತಾತ ಒಬ್ಬರೇ ಇರೋದಲ್ಲ ಇಲ್ಲಿ. ಸೊ ಅದಕ್ಕೆ ನಮ್ಮ ತಾತ ಒಬ್ಬರೇ ಅಡುಗೆ ಮಾಡ್ಕೊಂಡು ತಿನ್ನೋದು. ಅದಕ್ಕೆ ಇವಾಗ ನಾವು ಅಡುಗೆ ಮಾಡ್ತಾಯಿದ್ದೀವಿ. ನಂಗೆ ಇಂಥದ್ದೆಲ್ಲ ಮಾಡೋಕ್ಕೆ ಬರುತ್ತಲ್ಲ, ಅದಕ್ಕೆ ಬೇರೆ ಏನೂ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ ಸದ್ಯಕ್ಕಷ್ಟೇ. ಸೊ ಗೈಸ್, ಇವಾಗ ನಾವಿಬ್ಬರು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ. ನಮ್ಮ ತಾತ ಊಟ ಬೇಕು ಅಂತ ಕೇಳ್ತಾರೆ ಇವಾಗ. ಅದಕ್ಕೆ ಬೇಗ 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 ಮಾಡಿಬಿಡ್ತಾಯಿದ್ದೀವಿ. ನಾನು ತೀರ್ತಾ ಇದ್ದೀನಿ, ಆ್ಯಂಡ್ ಅವಳು ಸುಡ್ತಾವಳೆ. ಅಷ್ಟೇ. ಸೊ ಗೈಸ್, ನಾವು ಚಪಾತಿಗೆ ಜಾಮ್ ಹಾಕ್ಕೊತಾ ಇದ್ದೀವಿ. ಯಾಕಂದರೆ ನಮ್ಗೆ ಚಟ್ನಿ ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಚಪಾತಿಗೆ ಕಿಸನ್ ಜಾಮ್ ಹಾಕ್ಕೊಂಡು ತಿಂತಾಯಿದ್ದೀವಿ. ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀವಿ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಏನಕ್ಕೆ ಸ್ನಾನ ಮಾಡ್ಕೊಂಡಿದ್ದೀವಿ ಅಂದರೆ, ಸ್ವಿಮ್ಮಿಂಗ್ ಪೂಲಲ್ಲಿ ಆ್ಯಕ್ಚುಲಿ ದೇವ್ರನ್ನ ಹೊರಲಾಡಿಸ್ತಾರೆ, ಆಮೇಲೆ ನಾವು ನೀರಲ್ಲಿ ಇಳಿಯೋದು. ಅಂದರೆ ಆ್ಯಕ್ಚುಲಿ ಅಲ್ಲಿ ನೀರನ್ನ ಮೇಲೆ ಹಾಕ್ಕೊಬೇಕಾಗಿರೋದು ಸುಮ್ಮನೆ ಶಾಸ್ತ್ರಕ್ಕೆ ಅಂತ. ಆದರೆ ಜನ ಎಲ್ಲ ನೀರೊಳಗಡೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇರೋದ್ರೆ ನಾವು ಅದಕ್ಕೆ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ದೇವ್ರು ಇದು ಮಾಡಿರ್ತಾರಲ್ಲ, ಅದಕ್ಕೆ ಸ್ನಾನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಆ್ಯಂಡ್ ನಾನು ಶರ್ಟ್ ಮತ್ತು ಜೀನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಈ ಶರ್ಟ್ ಬಂದು ಇದು ಶಾಪಿಂಗ್ ಹೋದಾಗ ತೊಗೊಂಡಿದ್ದು. ಬಿಂದುಗೆ ಅಂತ ತೊಗೊಂಡಿದ್ದು ಆ್ಯಕ್ಚುಲಿ ಶರ್ಟ್ ಅವ್ಳಿಗೆ ಆಗಲ್ಲ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಟೈಮ್ ಆಗಿದೆ, ಬನ್ನಿ ಹೋಗೋಣ. ಬಂದ್ಬಿಡ್ಲ ಆಮೇಲೆ
ಗೈಸ್ ಇವಾಗ ನಾನು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮುಗಿಸ್ಕೊಬಂದು ಸೊ ಈ ಥರ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವನು ಯಾರು ಅಂದರೆ ನಮ್ಮ ಚಿಕ್ಕಿ ಮಗ ಚಿಟ್ಟಿ ಅಂತ, ಇವನ ಹೆಸರು ದೇವಾಂಶ್ ಅಂತ. ಈ ಥರ ಮಾಡು, ಹಿಂಗೆ ಈ ಥರ ಹಿಂಗೆ ಥಮ್ಸ್ ಅಪ್. ಸರಿ ಆಯ್ತು, ಹಿಂಗೆ ಮಾಡು, ಥಮ್ಸ್ ಅಪ್. ಬಿಡು ಸಾಕು. ಸೊ ಇವಾಗ ನಾವು ನಮ್ಮ ಮಮ್ಮಿನ ಕರ್ಕೊಂಡು ಬರಕ್ಕೆ ಹೋಗ್ಬೇಕು. ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ, ಅದಕ್ಕೆ ನಮ್ಮ ಮಮ್ಮಿನ ಕರ್ಕೊಂಡು ಬರಕ್ಕೆ ಹೋಗ್ಬೇಕು. ಬನ್ನಿ. ಎಲ್ಲಿಗೆ? ಅತ್ತನ ಕರ್ಕೊಂಡು ಬರಕ್ಕ ನೋಡಿ. ಇವನು ಬನ್ನಿ ನಮ್ಮ ಮಗ, ಇವನು ನಮ್ಮ ಮಾವನ ಮಗ. ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಂತ ಹೇಳ್ದಲ್ಲ, ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದು. ಸದ್ಯಕ್ಕೆ ನಮ್ಮ ಮಮ್ಮಿನ ಕರ್ಕೊಂಡ್ಬರ್ಬೇಕು, ಬೇಗ ಹೋಗ್ಬೇಕು ಅಷ್ಟೇ. ಸೊ ಗೈಸ್ ಇವಾಗ ನಾವು ಊರೊಳಗಡೆ ಹೋಗ್ತೀವಿ ಜಾತ್ರೆಗೆ ನೋಡಕ್ಕೆ. ಹೇಳ್ರಿ ಹೋಗ್ತಾ ಇದ್ರಿ, ಅದಕ್ಕೆ ನಾವು ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ವಿ. ಫ್ಯಾಮಿಲಿ ಎಲ್ಲ ಯಾರ್ಯಾರು ಫ್ಯಾಮಿಲಿ? ಹೇಳು. ತೇಜು ಸ್ಕ್ವೇರ್, ನಿತಿನ್ ಅಣ್ಣ, ಪ್ರಜ್ವಲ್ ಅಣ್ಣ, ಬರ್ರಿ ಇದಾನ ಬರ್ರಿ, ಆಶಾತೆ, ವಿಜಯತೆ, ಫ್ಯಾಮಿಲಿ, ತನು, ಬಿಂದು, ತೇಜು, ನಾನು. ಅದೇ ಹೇಳ್ದಲ್ಲ. Mama always supporting us. Iru. Mummy. Hi anta ಮಾಡ್ಬಿಡು ಅಂತ hi.
ರೂಪಾಯಿ ನೋಡ್ರಿ. ಏನು ಮಾಡ್ತಾರದು? ಏನು ಮಾಡ್ತಾರದು? ಐಸ್ ಕ್ರೀಮ್ ತಿನ್ನು ತಿನ್ನು. ನಾವಿವಾಗ ಊರೊಳಗಡೆ ಎಲ್ಲ ರೌಂಡ್ ಹಾಕೊಂಡು ಬಂದು ಟೈಮ್ ಇವಾಗ 2 ಗಂಟೆ ಆಗಿದೆ. ಕರ್ಗಾಲ ಹಾಕ್ತಿದ್ದಾರೆ. ಕರ್ಗಾಲ ನೋಡಿ 15 ಜನ ಅದಕ್ಕೆ ಮಾಡ್ಕೊತಾ ಇದ್ವಿ. ಆ್ಯಂಡ್ 21 ಪಲ್ಲಕ್ಕಿಗೆ ಪೂಜೆ ಕೊಟ್ಬಿಟ್ಟು ನಾನು ಮತ್ತು ತೇಜು ನಮ್ಮ ಜೊತೆ ನಮ್ಮ ಕಸಿನ್ಸ್ ಇದ್ದರು, ಅವ್ರಿಗೆ ಪ್ರಜ್ವಲ್ ಮತ್ತು ನಿಖಿಲ್ ಕೂಡ ಬಿಟ್ಟು. ಸೊ ನಾನು 4 ಜನ ಹೋಗಿ ಪೂಜೆ ಕೊಟ್ಬಿಟ್ಟು ಬಂದು ಮಲ್ಕೊಂಡಿದ್ವಿ. ಟೈಮ್ ಇವಾಗ 2 ಗಂಟೆ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಊರಿಗೆ ಬರೋಗ್ಬಿಟ್ಟು. ಸೊ ಅಷ್ಟೇ. ಸೊ ಇವಾಗ ನಾವು ಕೆಳಗಡೆ ಎಲ್ಲ ಫಿಲ್ಲಾಗಿ ಬಿಡಿದ್ದಾರೆ ನಮ್ಮ ಮಮ್ಮಿಯವರೇ ಅಂತ ಹೇಳ್ಬಿಟ್ಟು ಹಾಲಲ್ಲಿ. ಅದಕ್ಕೆ ನಾವು ಮೇಲೆ ಮಲ್ಕೊಳ್ಳೋಣ ಅಂತ ಬಂದ್ವಿ. ಮೇಲೆ ತಣ್ಣಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಮೇಲೆ ಮಲ್ಕೊಳ್ಳೋಣ ಅಂತ ಚಾಪೆ ದಿಂಬು ಎಲ್ಲ ಎತ್ಕೊಂಡಿದ್ವಿ. ಸೊ ಮಲ್ಕೊಂಡಿದ್ದೀವಿ. ಆ್ಯಂಡ್ ನಮ್ದು ಇನ್ನೊಂದು ಫುಲ್ಲು ಫ್ಲ್ಯಾಟ್ ನಿದ್ದೆ ಮಾಡಿಬಿಟ್ಟಿದ್ದಾವೆ, ಫುಲ್ ಸುಸ್ತಾಗ್ಬಿಟ್ಟಿದೆ ಅಂದ್ಬಿಟ್ಟು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.